ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿಯ ಸದಸ್ಯ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿಗಳನ್ನು ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿದ್ದಾರೆ, ಜೊತೆಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಸಿಟಿ ರವಿ. ಸರ್ಕಾರದವರು ಅಲ್ಲಿದ್ದ ಪೊಲೀಸರನ್ನ ಯಾಕೆ ವಿಡ್ರಾ ಮಾಡಿದ್ರು? ಅಲ್ಲಿ ಪೊಲೀಸರು ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಸಾಕಷ್ಟು ವಿದೇಶಿಗರು ಅಲ್ಲಿಗೆ ಬರ್ತಾರೆ. ಇದೇ ರೀತಿ ಮುಂದುವರೆದ್ರೆ ಹೇಗೆ? ದೇಶದ ಹೆಸರಿಗೆ ಕಪ್ಪು ಚುಕ್ಕೆ ಅಲ್ವಾ? ಪ್ರವಾಸೋದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳಿ ವಿಧಾನಸೌಧದ ಬಳಿ MLC ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು DYSP ಜೊತೆಗೆ 32 ಜನರ ಒಂದು ಅಲ್ಲೊಂದು ಸ್ಪೆಷಲ್ ಟೀಮನ್ನು, ಅದೊಂದು ಟೂರಿಸ್ಟ್ ಪ್ಲೇಸು, ವಿಶೇಷವಾಗಿ ವಿದೇಶಿಯರು ಅಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸ್ಟಾಫನ್ನು ನಿಯೋಜನೆ ಮಾಡಿದ್ರು ಅಂತ ತಿಳಿದು ಬಂದಿತ್ತು. ಯಾಕೆ ಅದನ್ನು ವರ್ಗಾಯಿಸಿದ್ರು, ಯಾಕೆ ವಿಡ್ರಾ ಮಾಡಿಕೊಂಡ್ರು, ಅದು ಹಿನ್ನೆಲೆ ಏನು? ಅದೊಂದು ಹಂಪಿ ಒಂದು ವಿಖ್ಯಾತವಾಗಿರುವಂಥ ಒಂದು ಸ್ಥಳ, ಅದೊಂದು ಯುನೆಸ್ಕೋ ಹೆರಿಟೇಜು ಸೈಟು. ಅಲ್ಲಿ ವಿದೇಶಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಭಾರತದ ಬಗ್ಗೆ ಏನು ಮೆಸೇಜ್ ಹೋಗುತ್ತೆ? ಯಾರೋ ಕೆಲವರು ಮಾಡಿದಂಥ ಕೆಲಸ ಭಾರತದ ಬಗ್ಗೆ ಒಂದು ಕೆಟ್ಟ ಸಂದೇಶಕ್ಕೆ ಕಾರಣ ಆಗುತ್ತೆ, ಪ್ರವಾಸೋದ್ಯಮದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ನನಗನ್ಸುತ್ತೆ ಆ ಗ್ಯಾಂಗ್ ರೇಪ್ ಮಾಡಿ ಒಬ್ಬನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ದರೋಡೆ ಮತ್ತು ಸುಲಿಗೆ ಮಾಡಿರ್ತಕ್ಕಂಥವ್ರಿಗೆ ಎನ್ಕೌಂಟ್ರ್ ಮಾಡಬೇಕು. ಅವ್ರಿಗೆ ಎನ್ಕೌಂಟ್ರ್ ಮಾಡೋದು ಒಂದೇ ದಾರಿ. ಆಗ ಉಳಿದವ್ರಿಗೆ ಒಂದು ಭಯ ನಿರ್ಮಾಣ ಆಗುತ್ತೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಹಾಳಾಗಲೇ ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡೋಕ್ಕೆ ಹೋದವನ್ನ ಗುಂಡಿಟ್ಟು ಬೀದರ್ನಲ್ಲಿ ಕೊಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಮಂಗಳೂರಿನಲ್ಲಿ ಬ್ಯಾಂಕನ್ನು ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ತಾರೆ. ನಿರಂತರವಾಗಿ ಗ್ಯಾಂಗ್ ರೇಪ್ಗಳು ನಡೀತವೆ, ದರೋಡೆಗಳು ನಡೀತವೆ. ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ರಾಜಕೀಯ ರಕ್ಷಣೆ ಕೊಟ್ಟರೆ ಸಂದೇಶ ಏನಾಗುತ್ತೆ? ಗ್ಯಾಂಗ್ ರೇಪ್ ಮಾಡೋರಿಗೆ ನಾವು ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಅದನ್ನು ನಿಯಂತ್ರಣಕ್ಕೆ ತರೋಕ್ಕೆ ಸಾಧ್ಯ ಆಗತ್ತಾ? ಹಾಗಾಗಿ ನನಗನ್ಸುತ್ತೆ ಇವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಯಾರೋ ಒಬ್ಬ ಕ್ರಿಮಿನಲ್ಸ್ ಹತ್ರ ಭೂಮಿ ಭಾರ ಕಡಿಮೆ ಆಗುತ್ತೆ ಹೊರತು ಏನೂ ತೊಂದರೆ ಆಗಲ್ಲ. ಅವ್ರಿಗೆ ಎನ್ಕೌಂಟ್ರ್ ಮಾಡಿ ಆ ಮೂಲಕ ಸಂದೇಶ ಕೊಡಬೇಕು. ಯಾಕೋ ಏನೋ ಈ ಸರ್ಕಾರ ಎಲ್ಲ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇದೆ, ಕಾನೂನು ಸುವ್ಯವಸ್ಥೆ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥ ದುರದೃಷ್ಟಕರ. ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು DYSP ಜೊತೆಗೆ 32 ಜನರ ಒಂದು ಅಲ್ಲೊಂದು ಸ್ಪೆಷಲ್ ಟೀಮನ್ನು, ಅದೊಂದು ಟೂರಿಸ್ಟ್ ಪ್ಲೇಸು, ವಿಶೇಷವಾಗಿ ವಿದೇಶಿಯರು ಅಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸ್ಟಾಫನ್ನು ನಿಯೋಜನೆ ಮಾಡಿದ್ರು ಅಂತ ತಿಳಿದು ಬಂದಿತ್ತು. ಯಾಕೆ ಅದನ್ನು ವರ್ಗಾಯಿಸಿದ್ರು?